ಪಾರ್ಟ್ 2 ವಿಡಿಯೋದಲ್ಲಿ ಮಲಬದ್ಧತೆ ನಿವಾರಣೆಗೆ ಆಹಾರ ಮತ್ತು ಜೀವನ ಶೈಲಿಯ ಬದಲಾವಣೆಗಳ ಬಗ್ಗೆ ನಾವು ತಿಳಿದುಕೊಂಡ್ವಿ. ಈಗ ನಾವು ಮನೆಮದ್ದು ಏನು ಮಾಡ್ಬೋದು ಮಲಬದ್ಧತೆ ನಿವಾರಣೆಗೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಆಯುರ್ವೇದ ವೈದ್ಯ ಮತ್ತು ನೀವು ನೋಡುತ್ತಿರುವುದು ಡಾಕ್ಟರ್ ಆಯುರ್ ಕೇರ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಮೊದಲನೆಯ ಮನೆಮದ್ದು 3 ತಿಂಗಳ ಕಾಲ ಪ್ರತಿದಿನ ಮಲಗೋ ಮುಂಚೆ 1 ಲೋಟ ಬಿಸಿ ನೀರಿಗೆ 1 ಚಮಚ ತುಪ್ಪವನ್ನು ಸೇರಿಸಿ ನಾವು ಕುಡಿತಾ ಬಂದರೆ ಮಲಬದ್ಧತೆಯನ್ನು ನಾವು ತಡೆಗಟ್ಟಬಹುದು. ಎರಡನೆಯದ್ದು, ರಾತ್ರಿ ಮಲಗೋ ಮುಂಚೆ 4 ಚಮಚ ಹರಳೆಣ್ಣೆಯನ್ನು ಶುಂಠಿ ಕಷಾಯದ ಜೊತೆಗೆ ಸೇವಿಸಿ ಕುಡಿಯುವುದು ಕೂಡ ಸಹಾಯಕವಾಗುತ್ತೆ. ಮೂರನೇ ಮನೆಮದ್ದು, ರಾತ್ರಿ ಮಲಗೋ ಮುನ್ನ 1 ಲೋಟ ಮಜ್ಜಿಗೆಯ ಜೊತೆ ತುಪ್ಪದಲ್ಲಿ ಹುರಿದ 1 ಚಿಟಿಕೆ ಇಂಗನ್ನು ಬೆರೆಸಿ ಸೇವಿಸುವುದು ಕೂಡ ಮಲಬದ್ಧತೆ ನಿವಾರಣೆಗೆ ಸಹಾಯಕ. ನಾಲ್ಕನೇ ಮನೆಮದ್ದು, ನುಗ್ಗೆ ಗಿಡದ ತೊಗಟೆ ಮತ್ತು ಸೊಪ್ಪನ್ನು ಕುಟ್ಬಿಟ್ಟು ನೀರಿನಲ್ಲಿ ಬೆಳಿಗ್ಗೆ ನೆನೆ ಹಾಕಿ ರಾತ್ರಿ ಊಟದ ನಂತರ ಅದರ ತಿಳಿ ನೀರನ್ನು ಸೇವಿಸುವುದು ಕೂಡ ಮಲಬದ್ಧತೆ ನಿವಾರಣೆಗೆ ಸಹಾಯಕ. ಇನ್ನು 5ನೇ ಮನೆಮದ್ದು, ಬಿಸಿ ನೀರಿಗೆ 1 ಚಮಚ ನಿಂಬೆ ರಸವನ್ನು ಸೇರಿಸಿ ರಾತ್ರಿ ಮಲಗೋ ಮುನ್ನ ಕುಡಿಯುವುದು ಕೂಡ ನಮಗೆ ಸಹಾಯಕವಾಗುತ್ತೆ. ಇನ್ನು 6ನೇಯದ್ದು, ಬಿಸಿ ಹಾಲಿಗೆ 1 ಚಮಚ ತುಪ್ಪವನ್ನು ಸೇರಿಸಿ ಕುಡಿಯುವುದು ಕೂಡ ಮಲಬದ್ಧತೆ ನಿವಾರಣೆಗೆ ಸಹಾಯಕ. ಯಾಕಂದರೆ ತುಪ್ಪದಲ್ಲಿರುವಂಥ ಜಿಡ್ಡಿನ ಅಂಶ ನಮ್ಮ ಬೋವೆಲ್ ಮೂಮೆಂಟ್ನ ಸ್ಮೂತ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ನಾನು ಯಾವಾಗಲೂ ಹೇಳೋ ಹಾಗೆ ಪ್ರತಿಯೊಂದು ಪರಿಹಾರ ಅಥವಾ ಮನೆಮದ್ದು ನಿಮಗೆ ವರ್ಕ್ ಆಗಲೇಬೇಕು ಅನ್ನೋದಿಲ್ಲ. ಯಾಕಂದರೆ ಪ್ರತಿಯೊಬ್ಬರ ದೇಹ ಪ್ರಕೃತಿ ಬೇರೆ ಬೇರೆ ಇರುತ್ತೆ. ಹಾಗೆ ಎಲ್ಲರ ಕೋಷ್ಟಗಳು ಕೂಡ ಒಂದೇ ರೀತಿ ಇರೋದಿಲ್ಲ. ಹಾಗಾಗಿ ಎಲ್ಲ ಮನೆಮದ್ದು ನಿಮಗೆ ಹೆಲ್ಪ್ಫುಲ್ ಆಗೋದಿಲ್ಲ. ಹಾಗಂತ ಎಲ್ಲ ಮನೆಮದ್ದನ್ನು ಒಟ್ಟಿಗೆ ಟ್ರೈ ಮಾಡೋಕ್ಕೆ ಹೋಗಬೇಡಿ. 1 ವಾರಕ್ಕಿಂತ ಹೆಚ್ಚು ದಿನ ಮಲಬದ್ಧತೆಯಿಂದ ಬಳಲ್ತಾ ಇದ್ದರೆ, ರಕ್ತ ಬರ್ತಾ ಇದ್ದರೆ, ತುಂಬ ನೋವಾಗ್ತಾ ಇದ್ದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ. ಮಲಬದ್ಧತೆ ಅನ್ನೋದು ಖಂಡಿತವಾಗ್ಲೂ ಸಣ್ಣ ಸಮಸ್ಯೆ ಅಲ್ಲ. ಇದು ದೇಹದ ದೊಡ್ಡ ಸೂಚನೆ. ಹೊಟ್ಟೆ ಸ್ವಚ್ಛ ಇದ್ದರೆ ದೇಹ ಕೂಡ ಆರೋಗ್ಯವಾಗಿರುತ್ತೆ. ಈ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಫಾಲೋ ಫಾರ್ ಮೋರ್ ಎಟ್ ಡಾಕ್ಟರ್ ಆಯುರ್ ಕೇರ್ ಟಾಕ್ಸ್.